ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ ರಿಸಲ್ಟಲ್ಲಿ SGPA ಮತ್ತು CGPA ಮತ್ತು ಪರ್ಸೆಂಟೇಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಒಂದು ಸಬ್ಜೆಕ್ಟ್ನಿಂದ ಯಾವ ಥರ ಗ್ರೇಡ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಜಸ್ಟ್ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಂಟರ್ನಲ್ ಮಾರ್ಕ್ಸ್ 35 ಬಂದಿದೆ. ಫೈನಲ್ ಎಕ್ಸಾಮಿಗೆ 60 ಬಂದಿದ್ದರೆ ಆ 60ಯನ್ನು ಡಿವೈಡ್ ಬೈ 2 ಮಾಡಿ 30 ಅಂತ ಕನ್ವರ್ಟ್ ಮಾಡ್ತಾರೆ. 30 ಮತ್ತು 35 ಎರಡೂ ಆ್ಯಡ್ ಮಾಡಿದ ನಂತರ 65 ಆಯಿತು. ಈಗ 65 ಇಲ್ಲಿ ಕಾಣಿಸ್ತಾ ಇರುವ ಕೆಟಗರಿ ಯಾವ್ದು ಬರುತ್ತಂದರೆ ಕೆಟಗರಿ ಗ್ರೇಡ್ ಪಾಯಿಂಟ್ 7 ಬರುತ್ತೆ. ಗುಡ್ ಕೆಟಗರಿ ಬಿಯಲ್ಲಿ ಬರುತ್ತದೆ. ಈಗ ಎಲ್ಲ ಸಬ್ಜೆಕ್ಟದು ಗ್ರೇಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿದ್ದ ನಂತರ SGPAಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. SGPA ಫುಲ್ ಫಾರ್ಮ್ ನೋಡಿ, ಗ್ರೇಡ್ ಪಾಯಿಂಟ್ ಎವರೇಜ್, ಅಂದರೆ ಪ್ರತಿ ಸೆಮಿಸ್ಟರ್ಗೆ ಕೊಡುವ ರಿಸಲ್ಟಿಗೆ SGPA ಅಂತಾರೆ. ಈಗ ನೋಡಿ, ಯಾವುದೇ ಸಬ್ಜೆಕ್ಟ್ ಇರಲಿ, FEEE ಆಗಿರಲಿ, IT ಸ್ಕಿಲ್ ಆಗಿರಲಿ ಮತ್ತು ಮ್ಯಾಥ್ಸ್ 1 ಆಗಿರಲಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇರಲಿ, BLDCU ಇರಲಿ, ಆಯಾ ಸಬ್ಜೆಕ್ಟಿಗೆ ಅದರದ್ದೇ ಆದ ಗ್ರೇಡ್ ಪಾಯಿಂಟ್ ಇರುತ್ತೆ. ಬಟ್ ಇದು ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು, ಇದು ಆ್ಯಕ್ಚುಲ್ ಕ್ರೆಡಿಟ್ಸ್ ಅಲ್ಲ. ಎಲ್ಲ ಸಬ್ಜೆಕ್ಟಿಗೆ ಕ್ರೆಡಿಟ್ಸ್ ಅಂತಿರ್ತವೆ. ಇಲ್ಲಿ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ರಿಸಲ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮ್ಮ ಸಬ್ಜೆಕ್ಟಿಗೆ ಎಷ್ಟು ಕ್ರೆಡಿಟ್ ಇದೆ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ, ನೀವು ಅಸ್ಯೂಮ್ ಮಾಡಿ ಕೋರ್ಸ್ 1 ಅಂದರೆ ಮ್ಯಾಥಮೆಟಿಕ್ಸ್ 1ನಲ್ಲಿ ನಿಮಗೆ 9 ಪಾಯಿಂಟ್ಸ್ ಬಂದಿದೆ. ಆ 9 ಪಾಯಿಂಟ್ಸ್ ಜೊತೆಗೆ ನಿಮಗೆ ಯಾವ ಮ್ಯಾಥಮೆಟಿಕ್ಸ್ 1ಗೆ ಕ್ರೆಡಿಟ್ ಎಷ್ಟಿದೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ ನಂತರ ಟೋಟಲ್ ಕ್ರೆಡಿಟ್ ಬರೋದು 36. ಅದೇ ರೀತಿ ಎರಡನೇ ಸಬ್ಜೆಕ್ಟ್, ಈಗ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ತಿಳ್ಕೊಳ್ಳಿ, ಅದಕ್ಕೆ ಕ್ರೆಡಿಟ್ 3 ಅಂತಿದೆ ಅಂತ ತಿಳ್ಕೊಳ್ಳಿ. 3 × 8 ಮಾಡಿದಾಗ ಇದು 24 ಅಂತ ಬರುತ್ತೆ. ಅದೇ ರೀತಿ ಮತ್ತೊಂದು ಸಬ್ಜೆಕ್ಟ್ ಇದೆ ಕ್ರೆಡಿಟ್ಸ್ 3, ಅದನ್ನು ನಿಮಗೆ 7 ಪಾಯಿಂಟ್ಸ್ ಬಂದಿದೆ ಅಂತ ತಿಳ್ಕೊಳ್ಳಿ. 3 × 7 21 ಆಯಿತು. ಆವಾಗ ಈಗ ಕ್ರೆಡಿಟ್ ಮತ್ತು ಗ್ರೇಡ್ ಪಾಯಿಂಟ್ ಇವು ಮೂರು ಪಾಯಿಂಟ್ಸನ್ನು ಮಲ್ಟಿಪ್ಲೈ ಮಾಡಿದಾಗ 81 ಅಂತ ಬರುತ್ತೆ. 81 ಡಿವೈಡೆಡ್ ಬೈ ಟೋಟಲ್ ಕ್ರೆಡಿಟ್ ಆಫ್ ಆಲ್ ದ ಸಬ್ಜೆಕ್ಟ್ಸ್, ಟೋಟಲ್ ಕ್ರೆಡಿಟ್ಸ್ ಆಫ್ ಆಲ್ ದ ಸಬ್ಜೆಕ್ಟ್ ಮಾಡಿದಾಗ ಇದು ಬಂತು SGPA, ಅಂದರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಎವರೇಜ್. ಈಗ CGPA ಅಂತ ಕೇಳ್ತಾರೆ. CGPA ಅಂದರೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್. ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್ ಇದರ ಅರ್ಥ ಏನಂದರೆ, ಈಗ ನಿಮ್ಮದು ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಬಂತು, ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಬಂದ ನಂತರ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎರಡೂ ಸೆಮಿಸ್ಟರ್ ರಿಸಲ್ಟ್ ಎವರೇಜಿಗೆ ಏನಂತಾರೆ ಅಂದರೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್. ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡಿ, ಫಸ್ಟ್ ಸೆಮಿಸ್ಟರ್ ರಿಸಲ್ಟ್, ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್, ಥರ್ಡ್ ಸೆಮಿಸ್ಟರ್ ರಿಸಲ್ಟ್ಸ್. ಇದು ಫಸ್ಟ್ ಸೆಮಿಸ್ಟರ್ದು ಎಲ್ಲ ಸಬ್ಜೆಕ್ಟ್ ಟೋಟಲ್ ಕ್ರೆಡಿಟ್ ಇಂಟು ನಿಮಗೆ ಎಷ್ಟು SGPA ಬಂದಿದೆ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ. ಅದೇ ರೀತಿ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಸಬ್ಜೆಕ್ಟದ ಟೋಟಲ್ ಕ್ರೆಡಿಟ್ ಇಂಟು ನಿಮ್ಮದು ರಿಸಲ್ಟ್ SGPA ಎಷ್ಟು ಬಂದಿದೆ ಅದನ್ನು ತೊಗೊಂಡ್ಬಿಟ್ಟು ಇವೆರಡೂ ಮಲ್ಟಿಪ್ಲೈ ಮಾಡಿದ ನಂತರ ಈ ವ್ಯಾಲ್ಯೂ ಬರುತ್ತೆ, ಅದನ್ನು ಇಟ್ಕೋಬೇಕು. ಅದೇ ರೀತಿ ಮೂರನೇ ಸೆಮಿಸ್ಟರ್ ಟೋಟಲ್ ಕ್ರೆಡಿಟ್ಸ್ ಆಫ್ ಆಲ್ ದಿ ಸಬ್ಜೆಕ್ಟ್ ಇಂಟು ನಿಮ್ಮದು ಎಷ್ಟು SGPA ಇದೆ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಬರುತ್ತೆ ಟೋಟಲ್ ವ್ಯಾಲ್ಯೂ. ಈಗ ಏನು ಮಾಡಬೇಕಂದ್ರೆ ಮೂರು ಸೆಮಿಸ್ಟರ್ದು ಇದು ಕ್ರೆಡಿಟ್ ಇಂಟು SGPA ಇದನ್ನು ಮೂರನ್ನು ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ ಟೋಟಲ್ ಕ್ರೆಡಿಟ್ ಮಾಡಿದಾಗ ಇಲ್ಲಿ ಬರೋದು CGPA, ಅಂದರೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್. ಮತ್ತೆ ಏನೋ ಡೌಟ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳಿ, ನಾನು ರಿಸಲ್ಟು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ನೋಡಿ, FC ಅಂದ್ರೇನು, FCD ಅಂದ್ರೇನು. FCD ಅಂದರೆ ಈಗ CGPA 7.7 ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ಇತ್ತಂದರೆ ಅದಕ್ಕೆ FCD ಅಂದರೆ ಡಿಸ್ಟಿಂಕ್ಷನ್ ಅಂತಾರೆ. ಫಸ್ಟ್ ಕ್ಲಾಸ್ ಅಂದರೆ 6.75 to 7.74 ತನಕ ರಿಸಲ್ಟ್ ಏನು ಬರುತ್ತೆ ಅದಕ್ಕೆ ಫಸ್ಟ್ ಕ್ಲಾಸ್ ಅಂತಾರೆ. ಲೆಸ್ ದ್ಯಾನ್ 6.74 ಆರ್ ಈಕ್ವಲ್ ಟು ಇಷ್ಟಿದ್ರೆ ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತಾರೆ. ಈಗ ಪರ್ಸೆಂಟೇಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ನಮಗೆ ಏನು CGPA ಬಂದಿರುತ್ತೆ ಆ CGPAಯಲ್ಲಿ -0.75 ಮಾಡಿ ಇಂಟು 10 ಮಾಡಿದಾಗ ಪರ್ಸೆಂಟೇಜ್ ಬರುತ್ತೆ. ಈಗ ಇಲ್ಲಿ ಎಕ್ಸಾಂಪಲ್ ಇದೆ, CGPA ನನಗೆ 8.25 ಬಂದಿದೆ. 8.25 -0.75 ಮಾಡಿದ ನಂತರ ಇಂಟು 10 ಮಾಡಿದರೆ 75% ಬಂತು. ಈ ಥರ ನಾವು ಪರ್ಸೆಂಟೇಜು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಥ್ಯಾಂಕ್ ಯು.